ತೆರೆ ಮುಂದೆ ಕೆಲಸ ಮಾಡಬೇಕು, ಹಾಗಾಗಿ ತೆರೆ ಹಿಂದೆ ಬಂದ್ರಿ ಅಂತ. ಹೌ ಇಂಪಾರ್ಟೆಂಟ್ ಅಂದ್ರೆ ಒಬ್ಬ ಛಾಯಾಗ್ರಾಹಕನಾಗಬೇಕು ಅನ್ನೋದು ಇದೆಯಲ್ಲ, ಅಂದ್ರೆ ಆಕ್ಟ್ ಮಾಡಬೇಕು ಹಾಗಾಗಿ ಛಾಯಾಗ್ರಾಹಕನಾಗಬೇಕು ಅಂತ. ಅಂದ್ರೆ ಒಬ್ಬ ಕಲಾವಿದರಿಗೆ ಬ್ಯಾಕ್ ಎಂಡ್ ವರ್ಕ್ ಎಷ್ಟು ಚೆನ್ನಾಗಿ ಗೊತ್ತಿರ್ಬೇಕು ಸರ್, ಟೆಕ್ನಿಕಲಿ ಎಷ್ಟು ಗೊತ್ತಿರಬೇಕು ಸರ್? ಇದು ನೀವು ಯಾವುದೋ ಒಂದು ಪ್ರಶ್ನೆ ಕೇಳಿದ್ರಿ, ಆ ಪ್ರಶ್ನೆಗೆ ಉತ್ತರ ನಾನಿನ್ನೂ ಕಂಡುಹಿಡಿತಾ ಇದ್ದೀನಿ. ಯಾಕೆಂದ್ರೆ ಸಿನಿಮಾಟೋಗ್ರಫಿ ಓದಿದ್ದೆ ನಾನು, ಅದೇ ಒಂದು ಹಿಸ್ಟ್ರಿ ಇದೆ. 8ನೇ ವಯಸ್ಸು ನಾವು ಬಸವನಗುಡಿಲಿದ್ದು. ಆಯ್ತು. ನ್ಯಾಷನಲ್ ಮಿಡಲ್ ಸ್ಕೂಲ್. ಆಯ್ತು. ನಾವು ಸನ್ನಿಧಿ ರಸ್ತೆ, ಮಲ್ಲಿಕಾರ್ಜುನ ಸ್ವಾಮಿ ಗುಡಿ ಎದುರಿಗೆ, ಆಚಾರ್ಯ ಪಾಠಶಾಲೆ ಎದುರಿಗೆ ಮನೆ. ಕರೆಕ್ಟ್. ಅಲ್ಲಿಂದ ನಾವು ಗಾಂಧಿ ಬಜಾರ್ ದಾಟ್ಕೊಂಡು ನಮ್ಮ ನ್ಯಾಷನಲ್ ಸ್ಕೂಲ್, ನ್ಯಾಷನಲ್ ಮಿಡಲ್ ಸ್ಕೂಲ್ ಎಲ್ಲ ಹೋಗ್ಬೇಕು. ಆಲ್ಮೋಸ್ಟ್ ಇಲ್ಲೊಂದು ಹೋಟ್ಲ್ ಇದೆ ಗಾಂಧಿ ಬಜಾರಲ್ಲಿ, ಆ ಕಾರ್ನರ್ ಒಂದಿತ್ತು, ಪಕ್ಕದಲ್ಲಿ ಗಲ್ಲಿ ಇದೆ. ಗಲ್ಲಿಯಲ್ಲಿ ಹೋಗ್ತಾ ಇದ್ದೀನಿ, ಅವ್ನು ಯಾರೋ ಒಬ್ಬ ಏಣಿ ಹಾಕೊಂಡು ಏನೋ ಅಂಟಿಸ್ತಾ ಇದ್ದ. 8 ವರ್ಷ ನನಗೆ, ನಾನು ಅದನ್ನೇ ನೋಡ್ತಾ ಇದ್ದಿದ್ದೆ. ಅವನ್ನೆಲ್ಲ ಹೆಂಗಾರ ಗೋಂದಿಗಿಂದ ಎಲ್ಲ ಹಾಕೊಂಡೆಲ್ಲ ನಿಂತು, ಏನ್ರಿ ಅದು ಅಂದೆ. ಅವನ ಏನಿಂದ ಹಿಂಗೆ ನೋಡ್ದ, ಏನು ಅಂದೆ. ಅದೇ ನೀವು ಹೇಳ್ತಿರೋದು, ಏಯ್ ಇದು ಸಿನಿಮಾ ಪೋಸ್ಟ್ರು, ಸಿನಿಮಾ ಬರುತ್ತೆ ಅಂದ. ಹಾಂ ಹಾಂ ಅದು ನೋಡ್ತಾ ಇದ್ದೆ. ತಿರುಗಿಸ್ದ, ಅಂಟಿಸ್ದ. ಒಂದು ಹೀರೋ ಮುಖನೂ ದೊಡ್ಡದಾಗಿತ್ತು ಅಲ್ಲಿ. ಅದು ಯಾರ್ರಿ ಅಂದೆ. ಅವರೇ ಹೀರೋ ಕಣೋ ಪಿಕ್ಚರ್ಗೆ ಅಂದರು. ಓ ನಂದು ಒಂದು ದಿವಸ ಅದೇ ಥರ ಬರುತ್ತೆ ಅಂದೆ. ಗಬ ಗಬ ಅಂತ ಮೆಟ್ಟಿಗೆ ಬಂದು ಒಂದು ಬಿಟ್ಟು ಹೊಡೆದ್ರ, ಒಂದು ಹೊಡೆದು, ಹೋಗಿ ಸ್ಕೂಲ್ಗೆ ಹೋಗು, ಮಗ ಬರುತ್ತಂತೆ, ಹೋಗು ಸ್ಕೂಲ್ಗೆ ಹೋಗು, ಅಷ್ಟೊತ್ತಿಂದ ನಿಂತಿದ್ದೆ, ಹೋಗು ಅಂದೆ. ಆಯಿತು ಅಂದೆ. ಅಲ್ಲಿ ನನ್ನ ಬೀಜ ಅಲ್ಲಿ ಬಂತು, ಸಿನಿಮಾ ಆರ್ಟಿಸ್ಟ್ ಆಗಬೇಕು ಅಂತ. ಆಗ್ಲೇ ನಿಮಗೆ ಅಲ್ಲಿ ಬಂತು. ಪೋಸ್ಟರ್ ನೋಡಿದ್ದೀನಲ್ಲ, ನನ್ನ ಚಿತ್ರ ಅಲ್ಲಿ ಬರಬೇಕು, ನನ್ನ ಅದೇ ಥರ ಬರಬೇಕು ಅಂತ ನನ್ನ ಮನಸ್ಸಲ್ಲಿ. ಸೊ ಅಲ್ಲಿಂದ ಆಮೇಲೆ ನಾಟಕ, ನಮ್ಮ ತಾತ ನಾಟಕ ಇಂಟ್ರೊಡ್ಯೂಸ್ ಮಾಡೋದು, ಅಣ್ಣನ ಜೊತೆ ನಾಟಕ ಆಡ್ತಾ ಇದ್ದೆ, ಹೈಸ್ಕೂಲ್ ನಾಟಕ, ಆಮೇಲೆ ಪಾಲಿಟೆಕ್ನಿಕ್ ನಾಟಕ. ನಂಗೆ ಯಾಕೆ ನಾಟಕ ಅಂದರೆ, ನಮ್ಮಣ್ಣ ಹೇಳ್ತಾ ಇದ್ದ, ಯಾರೇ ಒಬ್ಬ ಆರ್ಟಿಸ್ಟ್ ಆದರೂ ಈ ರಂಗಭೂಮಿ ಇದೆಯಲ್ಲ ಅದು ಕಣೋ ಭದ್ರ ಬುನಾದಿ, ಅಲ್ಲಿ ಕಲ್ತ್ಕೊಂಡ್ಬಿಟ್ರೆ ಏನು ಯೋಚನೆ ಇರಲ್ಲ ಅಂತ ಹೇಳ್ತಾ ಇದ್ದ. ಅದು ಬಂತು, ಅದನ್ನೇ ಮಾಡ್ತಾ ಹೋದೆ. ಜಸ್ಟ್ ಒಂದು ನೆನಪು ಅಷ್ಟೇ, ಈ ಮಾತು ಆಡ್ತಿರ್ಬೇಕಾದ್ರೆ ಅಣ್ಣ ಅಣ್ಣ ಅಂತ 3 ಸರಿ ಪ್ರಸ್ತಾಪ ಮಾಡಿದ್ರು ಶ್ರೀನಾಥ್ ಸರ್. ನನ್ ಅದರ್ ದೆನ್ CR ಸಿಂಹ. ನಾವ್ ಯಾರು ಕೂಡ ಮರೆಯಲಾಗದಂಥ ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದ ದೊಡ್ಡ ದಿಗ್ಗಜ. ಯು ಆಲ್ ರಿಮೆಂಬರ್ ಹಿಮ್ ಫಾರ್ ಎವರ್, ಲೈಫ್ ಟೈಮ್ ಅಲ್ಲಿ. ಸರ್ ಅದಕ್ಕೆ ಅಲ್ಲಿಂದ ನಾಟಕ ಆಡ್ತಾನೆ ಹೋಗ್ತದೆ. ವಯಸ್ಸಾಗ್ತಾ ಬರ್ತಾಗ ನಾ ಹೀರೋ ಥರ ಇದ್ದೀನ ಅಂತ ನಮ್ಮ ಎಲ್ಲರೂ ಕೇಳ್ತಾನೆ ಇದೆ. ಕೇಳ್ತಿದ್ರಿ? ನಮ್ಮ ನಾಟಕ ಆಡುವಾಗ ಏಯ್ ಸ್ವಲ್ಪ ಮೇಕಪ್ ಹೀರೋ ಹಂಗಂತ ಇಲ್ಲ ಓದ್ತಾ ಇದ್ವಲ್ಲ. ಹೌದು. 58ನೇ ಇಸ್ವಿನಲ್ಲಿ ಇದು ಇಡೀ ಕರ್ನಾಟಕದ ಪ್ರತಿಯೊಂದು ಮನೆಗೂ ಗೊತ್ತು ಕತೆ, ಆಶಾ ಪರೇಖ್ ಕತೆ. ಅದರಿಂದ ಅದನ್ನ ಹೇಳ್ಬೇಕಾಗಿಲ್ಲ. ಸೊ ಅಲ್ಲಿಗೆ ನಾವು ಓಡೋಗಿ ವಾಪಸ್ ಬಂದ್ಮೇಲೆ ನಮ್ಮ ಅಪ್ಪನೇ ಕೇಳಿದ್ರು, ನೀ ಯಾಕಪ್ಪ ಹೋಗೋದೆ, ನಾ ಸಿನಿಮಾಗೆ ಸೇರಬೇಕು, ಅದು ನಿನ್ನ ಮೊದಲನೇ ಚಾಯ್ಸು, ಅಕಸ್ಮಾತ್ ಅದಿಲ್ಲ ಅಂದರೆ ನನಗೆ ಸೆಕೆಂಡ್ ಆಪ್ಷನ್ ಏನಾದ್ರು ಕೊಡ್ತೀಯಾ, ಅದು ಬಿಟ್ಟರೆ ಇದು ಏನು ಮಾಡಬೇಕು ಅಂತಿದ್ದಿ ಅಂದರು. ಏನು ಇರಲಿಲ್ಲ ನನ್ನ ತಲೆಯಲ್ಲಿ, ಏನು ಹೇಳಬೇಕು ಅಂತ ಹೇಳಿದೆ. ಸಡನ್ನಾಗಿ ಜ್ಞಾಪಕ ಬಂತು, ಅದು ಬೆಳಗ್ಗೆ ಪೇಪರಲ್ಲಿ ನೋಡಿದ್ದೆ, ಜಾಯಿನ್ ನೇವಿ ಅಂತ. ನಾನು ನೇವಿಗೆ ಸೇರ್ತೀನಿ ಅಂದೆ. ಬೇಡ, ಮೊದಲನೇದೇ ಸರಿಯಾಗಿದೆ, ಅದಕ್ಕೆ ಪ್ರಯತ್ನ ಮಾಡೋದು. ಮಿಲ್ಟ್ರಿಗೆ ನಮ್ಮ ಅಪ್ಪಂಗೆ ಹೆದರಿಕೆ. ಸರಿ, ಆವಾಗ ಅವರು ಸಿನಿಮಾಟೋಗ್ರಫಿ ಅನ್ನೋದು ಒಂದು ಕೋರ್ಸ್ ಇದೆ ಬೆಂಗಳೂರಲ್ಲಿ, SJ ಪಾಲಿಟೆಕ್ನಿಕಲ್ಲಿ ಅಂತ ಅವರೇ ಕಂಡು ಹಿಡಿದು ಅಲ್ಲಿಂದ ಬಂದು, ನೋಡಪ್ಪ ಈ ಫೋಟೋಗ್ರಫಿ ಸಿನಿಮಾಟೋಗ್ರಫಿ ಅಂತಾರೆ, ಅದರದ್ದೊಂದು ಕೋರ್ಸ್ ಇದೆಯಂತೆ, ಆ ಕೋರ್ಸ್ ನೀವು ಓದಿದ್ರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆಗೋದಕ್ಕೆ ಸುಲಭ. ಯಾಕಂದ್ರೆ ನಾವೆಲ್ಲ ಮಿಡಲ್ ಕ್ಲಾಸ್, ನಾವು ಸಿನಿಮಾ ಮಾಡೋಕ್ಕೆ ನಮಗೆ ಗೊತ್ತಲ್ಲ, ಸಿನಿಮಾಗೆ ಎಂಟ್ರ್ ಆಗ್ಬೋದು ನೀನು. ಬಟ್ ಅಪ್ಪ ಅಮ್ಮಗೆ ಏನು ಆಸೆ ಇತ್ತು, ನೀವೇನಾಗಬೇಕು ಅಂತ? ಅವರೇ ಹೇಳಲಿಲ್ಲ, ಕೊನೆವರೆಗೂ ಹೇಳಲಿಲ್ಲ. ಕೊನೆವರೆಗೂ ನಮ್ಮ ಅಪ್ಪ ಹೇಳಲಿಲ್ಲ. ನನ್ನ ಆಸೆನೇ ಬಿಟ್ಟರು. ನೀನು ಅಕಸ್ಮಾತ್ ಆರ್ಟಿಸ್ಟಾಗಿ ಫೇಲ್ ಆದರೂ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಟ್ಟು ಬರಬೇಕಾಗಿಲ್ಲ, ಟೆಕ್ನಿಕಲ್ ಕಲ್ತ್ಕೊಂಡಿರ್ತೀಯ, ಫೋಟೋಗ್ರಾಫರ್ ಆಗೂ ಇರ್ಬೋದೇನೋ. ನಾಳೆ ಜನ ನಿನಗೆ ಬೆರಳು ತೋರಿಸೋಂಗಿಲ್ಲ, ಓ ಸಿನಿಮಾಗೆ ಹೋದಾಗ ವಾಪಸ್ ಹೊಂಟ್ರೆ ನೋಡು ಅನ್ನೋಲ್ಲ. ಅದಕ್ಕೋಸ್ಕರ ಇಂಥ ಅಪ್ಪ ಯಾರು ಸಿಗ್ತಾರ, ಅದನ್ನು ಹುಡ್ಕೊಂಡು ಓ ಎಸ್ ಅಂತ ಸಿನಿಮಾಟೋಗ್ರಫಿ ಕೋರ್ಸ್ ಇದೆ. ಸಿನಿಮಾಟೋಗ್ರಫಿ ಚೆನ್ನಾಗಿ ಎಡಿಟಿಂಗ್ ಹೇಳ್ಕೊಡ್ತಾರೆ, ಸ್ಕ್ರಿಪ್ಟ್ ರೈಟಿಂಗ್ ಹೇಳ್ಕೊಡ್ತಾರೆ, ಫೋಟೋಗ್ರಫಿ ಹೇಳ್ಕೊಡ್ತಾರೆ, ಅದು ಯಾವ ಇದರಲ್ಲಿ ಹಾಗೆ ಇರಬೇಕು, ಯಾವ ಲೆನ್ಸ್ ಉಪಯೋಗಿಸ್ಬೇಕು ಎಲ್ಲ ಹೇಳ್ಕೊಡ್ತಾರೆ. ನಾವೆಲ್ಲ ಅಂತ ನಮಗೆ ಎಂಟ್ರಾಗಬೇಕು ಸಿನಿಮಾ ಇಂಡಸ್ಟ್ರಿ ಅಂತ ಅದನ್ನೇ ಗೊತ್ತಾಗ. ಹೇಳ್ಕೊಳೋದಕ್ಕೆ ನಾಚಿಕೆ ಇಲ್ಲ. 3 ವರ್ಷದ ಕೋರ್ಸು ನಾನೇ ಡಿಸೈಡ್ ಮಾಡಿದ್ದೆ, ಏನಂತ ಆ ಥರ ಏನು ಬೇಕಾಗಿಲ್ಲ, ಒಂದು 5-6 ವರ್ಷದಲ್ಲಿ ಮುಗಿಸ್ಕೊಳ್ಳೋಣ ಅಂತ. ಯಾಕೆ ಅಂದರೆ ಮೊದಲನೇ ಒಂದು ಇದು SJ ಪಾಲಿಟೆಕ್ನಿಕ್ಕು KR ಸರ್ಕಲ್, ಆನಂದರಾವ್ ಸರ್ಕಲ್, KR ಸರ್ಕಲ್. ನಮ್ಮಪ್ಪ ರಾಯರಾಗಿದ್ರು, ಅವ್ರ ಕೋರ್ಟು ಮೈಸೂರು ಬ್ಯಾಂಕ್ ಹತ್ರ ಇದೆ. ಮೈಸೂರು ಬ್ಯಾಂಕ್ ಮುಂದೆ ಹೋದರೆ ಕೆಂಪೇಗೌಡರವರು
ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲೇ ಇದೆ. ಹೌದು. ನನಗೆ ಇನ್ನೇನು ಬೇಕು? ಕ್ಲಾಸ್ಗೆ ಹೋಗ್ಬೇಕಾ? ಯಾರು ಕೇಳ್ತಾರೆ ಕ್ಲಾಸ್ಗೆ ಹೋದ್ನ ಬಿಟ್ಟು? ಮಾರ್ನಿಂಗ್ ಶೋ ಒಂದು ನೋಡಬೇಕು, ಮಧ್ಯಾಹ್ನ ಮ್ಯಾಟ್ನಿ ಒಂದು ನೋಡಬೇಕು. ಕ್ಲಾಸ್ ಚಕ್ಕರ್ ವಾರಕ್ಕೆ 2 ದಿವಸ ಹೋದ್ರೆ ಸಾಕಾಗಿತ್ತು, ಆ ಥರ ಮಾಡಿದೆ. ಸೊ ಇದಕ್ಕೆಲ್ಲ ಅನ್ಕೊಳುತ್ತೆ ಅಂತ ಹೋದ್ರೆ ಅದಕ್ಕೆ 6 ವರ್ಷ ಡಿಸೈಡ್ ಮಾಡಿದ್ದೆ. ಬಟ್ ಮುಗೀತಾ ಅದು? ಅಂದರೆ ಕ್ಯಾಮ್ರಾ ಮುಂದೆನೂ ಬಂದಾಗ ಇನ್ನು ಕೊನೆ ವರ್ಷ ಇತ್ತು. ಓಕೆ, 67ನೇ ಇಸ್ವಿಲಿ ಇನ್ನೂ ಕೊನೆ ವರ್ಷ ಇತ್ತು. ಆಮೇಲೆ ಆರ್ಟಿಸ್ಟ್ ಎಲ್ಲ ಆದ್ಮೇಲೆ ಅವ್ರುಗಳೇ ಕರೆದ್ರು, ಅಪ್ಪ ಒಂದು ಅರ್ಧ ಗಂಟೆ ಪುರ್ಸತ್ ಮಾಡ್ಕೊಂಡು ಬರೆದ್ಬಿಡು, ಫೈನಲ್ ಇಯರ್ ಬರೆದ್ಬಿಡು, ನೀ ಪಾಸು ಅಂದರು. ಪಾಸ್ ಆಗ್ಬಿಟ್ಟು. ಇದು ಯಾಕಂದ್ರೆ ಸಿನಿಮಾಗ್ರಫಿ ಓದಿದಾಗ ಒಬ್ಬ ಆರ್ಟಿಸ್ಟ್ ಆದವನು ಟೆಕ್ನಿಕಲ್ ತಿಳ್ಕೊಬೇಕು, ಅವೆಲ್ಲ ಇದೆಯಲ್ಲ. ನಮ್ಮ ದೃಷ್ಟಿ ಸಿನಿಮಾಗೆ ಎಂಟರ್ ಆಗೋದು. ಫೋಟೋಗ್ರಫಿ, ಕ್ಯಾಮ್ರಾ, ನನಗೂ ಅದು ನಾನು ಅವ್ರು ಕ್ಲೋಸ್ ಫ್ರೆಂಡ್ಸು. ಸೊ ಕ್ಯಾಮ್ರಾನು ಹೆದರಿಕೆ ಇಲ್ಲ, ಆರಾಮಾಗಿದೆ, ಸಂತೋಷವಾಗಿದೆ. ದಟ್ ವಾಸ್ ಮೈ ಬ್ಯಾಕ್ ಗ್ರೌಂಡ್. ನಮ್ಮ ಸೆಟ್ಗೆ ಬಂದ ತಕ್ಷಣ ಶ್ರೀನಾಥ್ ಸರ್ ಒಂದೇ ಮಾತು ಹೇಳಿದ್ದು, ಎಲ್ಲ ಕ್ಯಾಮ್ರಾಮನ್ಗೆ ವಿಶ್ ಮಾಡಿದ್ರು, ಈ ಸೆಟ್ ಸಖತ್ತಾಗಿದೆ ಅಂತ ಅವ್ರು ಖುಷಿ ಪಟ್ರು. ಒಂದಷ್ಟು ಹಳೆಯ ನೆನಪುಗಳು ತುಂಬಾ ಕಾಡ್ತು ಹಂಗೆ ನೋಡಕ್ ಹೋದ್ರೆ. ಇದು ಈ ಸೆಟ್, ಈ ತೊಟ್ಲು, ಈ ಲೈಟು, ಚಂದ್ರ ಕಾಣಿಸ್ತಾನ, ಚಂದ್ರನು ಮುಯ್ಯಿಗೆ ಮುಯ್ಯಿ ಚಿತ್ರ, ಮುಯ್ಯಿಗೆ ಮುಯ್ಯಿ, ಈ ಸುಂದರ ಚಂದ್ರ ಒಂದು ಅಂತ ಹಾಡಿದೆ, ಮಂಜುಳಾ ಅವರು ಮತ್ತೆ ನಿಮ್ಮ ಜೋಡಿ. ಆ ಹಾಡು ಆ ಶೂಟಿಂಗ್ ಆಗಿದ್ದಾಗ ನನಗೆ ಜ್ಞಾಪಕ ಬಂತು. ಅದಕ್ಕೂ ಮುಂಚೆ ನಾನು ಕಲ್ಪನಾ ನಾ ಮೆಚ್ಚಿದ ಹುಡುಗ ಮಾಡೋದು, ಮಿನುಗುತ್ತಾರೆ ಕಲ್ಪನಾ ಅವರು ವಿಧಾನಸೌಧದಲ್ಲಿ ನಾವು ಈ ಲೈಟ್ ಇತ್ತು, ಒಂದಷ್ಟು ಲೈಟ್ಗಳು ಹಾಕ್ಕೊಂಡು ಶೂಟ್ ಮಾಡಿದ್ವಿ. ನನಗೆ ಅವೆರಡೂ ಜ್ಞಾಪಕ ಬಂದಾಗ ಒಂದು ಕಲ್ಪನಾಜಿ ಜ್ಞಾಪಕ ಬಂದರು, ಒಂದು ಮಂಜುಳಾ ಜ್ಞಾಪಕ ಬಂದರು. ಅವರಿಬ್ಬರು ಜ್ಞಾಪಕ ಬಂದಾಗ ಹಂಗಾಗತ್ತೆ. ಇಬ್ಬರು ಇವತ್ತು ನನ್ನ ವೃತ್ತಿ ಜೀವನಕ್ಕೆ ಅವರು 2 ಲೈಟ್ಗಳು ಅಂತ ಹೇಳ್ಬೋದು. ನಾನು ಬಹುಶಃ ಒಂದು 8-10 ಲೈಟ್ ಇದೆ ಸಿನಿಮಾ ರಂಗದಲ್ಲಿ ನನಗೆ ಬಿಟ್ಟಿದ್ದು. ಆ 8-10 ಲೈಟಲ್ಲಿ ಅವರು 2 ಲೈಟ್ ಇತ್ತು, ತುಂಬ ಪ್ರಕಾಶಮಾನವಾಗಿ. ನಾನಾಗುವಂಗೆ ಮಾಡಿದವರು. ಸ್ವಿಚ್ ಅಂತಾರಲ್ಲ, ಲೈಟ್ ಬರೋದಕ್ಕೆ ದೊಡ್ಡ ಸ್ವಿಚ್ ಹಾಕಬೇಕು ಅಂತ. ಬಹುಶಃ ನನ್ನಲ್ಲಿದ್ದ ಒಂದು ಟ್ಯಾಲೆಂಟು ಈಚೆ ಬರೋದಕ್ಕೆ ಸ್ವಿಚ್ ಅನ್ನೋದು ಹಾಕಬೇಕಾದಾಗ ಆ ಸ್ವಿಚ್ ಹಾಕಿದ್ರಲ್ಲಿ ಅವರಿಬ್ಬರು ಬರ್ತಾರೆ. ಎಂತಹ ಬೆಸುಗೆ ಅದು! ಸುಂದರ ಬೆಸುಗೆ, ಜೀವನದ ಬೆಸುಗೆ, ಪ್ರೀತಿಯ ಬೆಸುಗೆ, ಅಪ್ಯಾಯಮಾನವಾದ ಬೆಸುಗೆ, ಬದುಕಿನ ಬೆಸುಗೆ. ಮಿನುಗುತ್ತಾರೆ ಕಲ್ಪನಾ ಅವ್ರು ನಗ್ತಿದ್ದು, ಅವ್ರು ಮಾತಾಡ್ತಿದ್ದ ಸ್ಟೈಲಲ್ಲಿ ನೀವು ಆ್ಯಕ್ಚುಲಾಗಿ ನಾ ಮದುವೆ ಆಗಿರೋದು ಲವ್ ಮ್ಯಾರೇಜ್ ನಂದು. ಕರೆಕ್ಟು. ಗೀತಾ. ಹೌದು, ಗೀತಾ. ಸೊ ಗೀತಾ ನಾನು ಲವ್ ಮಾಡ್ತಿದ್ದೀವಿ ಅಂತ ಗೀತನ ಕರ್ಕೊಂಡು ಪರಿಚಯ ಮಾಡಿಸಿದ್ದು ಮೊದಲು ಜಯಂತಿಗೆ ಚಿಕ್ಕಮ್ಮ ಮಾಡುವಾಗ ಅಲ್ಲಿ. 2ನೇದೇ ಕಲ್ಪನಾ ಅವ್ರಿಗೆ ಬಂದು, ನಾನು ಮದುವೆಗೆ ಹುಡುಗಿ ನೀವು ನೋಡಬೇಕು ಅಂದೆ. ಆಗಲೇ ಹುಡುಗಿನೂ ಇದ್ದಾಳ? ಕರೆದು ತೋರಿಸಿದೆ, ಪರಿಚಯ ಮಾಡಿಸಿದೆ. ಆ ಪರಿಚಯ ಅದಾದಾಗ ಅದೆಷ್ಟು ವಿಶ್ವಾಸ ಮಾತಾಡಿದವರು, ಕೊನೆವರೆಗೂ ಅದೇ ವಿಶ್ವಾಸ ಇಟ್ಕೊಂಡಿದ್ರು. ಆ್ಯಂಡ್ ಎವ್ರಿ ಡೇ ಶಿ ಯೂಸ್ ಟು ಸೇ, ಹೇಗಿರ್ಬೇಕು ಬದುಕು, ಯಾವ ಥರ ಮಾಡಬೇಕು ಬದುಕು. ಯಾಕೆಂದರೆ ಜೀವನದಲ್ಲಿ ಕಷ್ಟ ಅನುಭವಿಸ್ತಾರೆ ಅವ್ರು ಅನುಭವಿಸಿದ ಕಷ್ಟಗಳೆಲ್ಲ ಜ್ಞಾಪಕ ಬಂದಾಗ ಮನಸ್ಸು ಬೇರೆ ಕಡೆನೇ ಹೋಗುತ್ತೆ. ಅಂಥ ಕಷ್ಟ ಬರಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು, ಯಾಕೆ ಆ ಥರ ಕಷ್ಟಗಳು ಬರ್ಬೋದು ಅದನ್ನು ಒಂದು ಇಂಡೈರೆಕ್ಟಾಗಿ ಹೇಳ್ತಾ, ಆ ಕಷ್ಟಗಳು ನಿಮಗೆ ಬರಬಾರ್ದು ಅಂತ. ಅದನ್ನು ಒಂಥರ ಜೀವನದ ತರಗತಿಗಳು ನಡೀತಾ ಇದ್ದರೆ, ಆ ತರಗತಿಗಳಲ್ಲಿ ಅವರು ಒಬ್ಬರು ಮೇಷ್ಟ್ರಾಗಿದ್ದರು ಅಂತ ಹೇಳ್ಬೋದು.